ಇನ್ನು ಬೇಜಾನ್ ಸತ್ಯಗಳಿದೆ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ದತ್ತುನ ಕೊಲ್ಲೋದಿಕ್ಕೆ ನಾನ್ ಮಾಡಿರೋ ಪ್ರಯತ್ನ 1 2 100 ಪ್ರಯತ್ನ ಮಾಡಿದೀನಿ ಕಣೆ. ಒಂದು ವರ್ಕ್ ಆಗ್ಲಿಲ್ಲ, ಎಲ್ಲ ಫೇಲ್ ಆಯ್ತು. ದೃಷ್ಟಿ ಬೊಟ್ಟು ನಿನ್ನ ಕಳ್ಕೊಂಡು ಬದುಕೋ ಬದ್ಲು ಸಾಯೋದ ಮೇಲು ಬಸಂಗಿ. ಅಯ್ಯೋ ನೇತ್ರ ನೇತ್ರ ನೇತ್ರ, ಯಾಕೆ ಈ ತರ ಹುಚ್ಚಾಟ ಆಡ್ತಿದ್ಯಾ? ಹೌದು, ನೀನಂದ್ರೆ ನನಗ್ ಹುಚ್ಚು, ನೀ ಪ್ರೀತಿ ಹುಚ್ಚು. ನೇತ್ರ, ನನ್ ಮಾತು ಕೇಳು, ಹಠ ಮಾಡ್ಬೇಡ. ನೋಡಿಲಿ, ನಾನ್ ನಿನ್ ಮಾತ್ ಕೇಳ್ಬೇಕು ಅಂದ್ರೆ ನೀನ್ ನನ್ ಮಾತ್ ಕೇಳಲೇಬೇಕು. ಇವತ್ತಿಲ್ಲ ನಾಳೆ ನೀನ್ ಬ್ರೋ ಹತ್ರ ನಮ್ ಪ್ರೀತಿ ವಿಷಯ ಮಾತಾಡ್ಲೇಬೇಕು. ನೋಡು, ಈ ಕ್ಷಣದಲ್ಲಿ ನಿನ್ನನ್ನ ಕಾಪಾಡಿರ್ಬೋದು, ಆದ್ರೆ ಎಲ್ಲ ಟೈಮಲ್ಲೂ ನೀನ್ ನನ್ನನ್ನ ಕಾಪಾಡೋದಕ್ಕಾಗಲ್ಲ. ಆಯ್ತು, ನಾನ್ ಮಾತಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನನ್ ಮೇಲೆ ಆಣೆ ಮಾಡಿ ಹೇಳು, ನಾಳೆನೆ ಬ್ರೋ ಹತ್ರ ಮಾತಾಡ್ತೀನಿ ಅಂತ. ನೇತ್ರ ನೇತ್ರ, ಈ ಆಣೆ ಪ್ರಮಾಣ ಎಲ್ಲ ಯಾಕೆ? ಹಾಗಾದ್ರೆ ನೀನ್ ಹೇಳಲ್ಲ ಅಂತ ಆಯ್ತು. ಸರಿ, ನೇತ್ರ, ಆಯ್ತು. ನಿನ್ ಮೇಲೆ ಆಣೆ, ಆಣೆ, ನಾನು ಮಾತಾಡ್ತೀನಿ. ಬಜರಂಗಿ, ಐ ಲವ್ ಯು. ಈಗ ಮಾತು ಕೊಟ್ಟಿದ್ಯಾ, ಬರಿಬೇಡ, ಇಲ್ಲಾಂದ್ರೆ ಕುತ್ತಲ್ಲ. ಒಂದ್ ಕಡೆ ದತ್ತನ್ ಸ್ನೇಹ ನಿಯತ್ತು, ಇನ್ನೊಂದ್ ಕಡೆ ನೇತನ್ ಪ್ರೀತಿ. ಛೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಇದನ್ನ ಹೇಗಾದ್ರೂ ಮಾಡಿ ದತ್ತಂಗೆ ಹೇಳೋ ಪ್ರಯತ್ನ ಮಾಡ್ಲೇಬೇಕು. ಪ್ರೀತಿ ಮಾಡು, ತಮಾಷೆ ನೋಡು. ಬಜರಂಗಿ ಬಾಸು ಸರಿ ಲಾಕ್ ಆಗಿದ್ದೀರ. ತಗೊಳ್ಳಿ ಮೇಡಮ್. ಏನಿದು? ನಿಮ್ ಡೀಲ್ ನಾನು ಸಕ್ಸಸ್ಫುಲ್ ಆಗಿ ಮುಗಿಸಿರೋದಕ್ಕೆ ಅದ್ರ ಸಂಕೇತ ಇದು. ಇನ್ ಮುಂದೆ ನಿಮ್ಗೆ ಯಾರೇ ತೊಂದರೆ ಕೊಡಕ್ ಬಂದ್ರು ಅದನ್ನ ತೋರಿಸಿ. ನಿಮ್ ಬೆನ್ ಹಿಂದೆ ಯಾರಿದ್ದಾರೆ ಅನ್ನೋದು ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಯಾವ ಪ್ರಾಬ್ಲಮ್ ಕೊಡಕ್ ಬರೋದಿಲ್ಲ. ಆಮೇಲೆ ನೀವು ಮತ್ತೆ ನನ್ನ ಕರೆಯೋ ಪ್ರಮೇಯನೇ ಬರಲ್ಲ. ಈ ಸಲ ನೀನ್ ನನಗ್ ಮಾಡ್ಕೊಟ್ಟಿರೋ ಡೀಲು ಅಂತಿಂತ ಡೀಲ್ ಅಲ್ಲ, ತುಂಬಾ ದೊಡ್ಡ ಡೀಲ್. ಒಬ್ಬ ಮನುಷ್ಯನ್ಗೆ ಚಾಕುನೋ ಚೂರಿನೋ ಹಾಕಿ ದೈಹಿಕವಾಗಿ ಕೊಲ್ಲೋದು ತುಂಬಾ ಸುಲಭ, ಆದ್ರೆ ಅವನ್ ಬದುಕಿದ್ದು ಸತ್ತಿರೋ ಹಾಗೆ ಮಾಡಿ ಅವನನ್ನ ಮಾನಸಿಕವಾಗಿ ಕೊಲ್ಲೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ ಕರೀಂ. ಇವತ್ತು ನಾವು ದತ್ತುನ ಮಾನಸಿಕವಾಗಿ ಕೊಂದ್ಬಿಟ್ವಿ. ಕರೀಂ ಕರೀಂ ಕರೀಂ, ಕೆಲ್ಸ ಎಲ್ಲ ಮುಗೀತು, ನೆನ್ಪಿಗಿಟ್ಕೊಳ್ಳಿ ಅಂತ ಲಾಕೆಟ್ ಕೊಟ್ಬಿಟ್ಟು ಹೋದ್ಯಲ್ಲ. ಕೆಲ್ಸ ಇನ್ನೂ ಬಾಕಿ ಇದೆ. ನೀನ್ ಬಂದ್ ಹೋಗಿದ್ದು ನನಗ್ ಒಳ್ಳೇದಾಗತ್ತೆ ಅನ್ಕೊಂಡ್ರೆ ನನಗ್ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗಿದೆ. ಇನ್ನು ನಿನ್ನಿಂದ ಒಂದ್ ದೊಡ್ಡ ಕೆಲ್ಸ ಆಗ್ಬೇಕಾಗಿದೆ. ಇಲ್ಲ, ಇವತ್ತು ಚಿಕ್ಕಮ್ಮವ್ರ ಹತ್ರ ನಾನು ನೇರವಾಗಿ ಕೇಳ್ಬೇಕು.
ಜಾಸ್ತಿ ಹೆದರಾಡ್ಬೇಡ, ನಾನು ಒಳ್ಳೆಯವನಲ್ಲ. ಇದು ಆ ಕರೀಮ್ ಹತ್ರ ಇತ್ತಲ್ವಾ? ಇದು ಅದೇನಾ ಅಥವಾ ಅಂದ್ರೆ ಶರಾವತಿ ಚಿಕ್ಕಮ್ಮವ್ರಿಗೂ ಕರೀಮ್ಗೂ ನನ್ನ ಗಂಡ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅನ್ನೋ ಚೆನ್ನಾ ಮಾಹಿತಿ ಇವರಿಂದ ಗೊತ್ತಾಗ್ತಿತ್ತ. ಏನಿದು? ಬೇರೆಯವ್ರ ವಸ್ತು ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನಾನು ಇದನ್ನ ಕರೀಂ ಕೈಲಿ ನೋಡಿದ್ದೆ. ಅಂದ್ರೆ ಇದನ್ನೆಲ್ಲ ಮಾಡಿಸಿದ್ದು ನೀವೇನಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನ್ ಯಾಕೆ ಇದನ್ನೆಲ್ಲ ಮಾಡಿಸ್ಲಿ? ಸಹಾಯ ಇಲ್ದೆ ಯಾವನು ನನ್ನ ಗಂಡಿನ ಮುಟ್ಟಕ್ಕಾಗಲ್ಲ. ಯಾವನೋ ನಮ್ ದಾರಿ ಗಡ್ಡ ಬರ್ತಾನೆ, ನಮ್ ಗುರ್ತು ಪರಿಚಯ ಎಲ್ಲ ಹೇಳ್ತಾನೆ, ಸಾಲದಕ್ಕೆ ನನ್ ಗಂಡಿನ ಫೋನ್ ಮಾಡಿ ಕರ್ಸ್ಕೊತಾನೆ ಅಂದ್ರೆ ಇದ್ರ ಹಿಂದೆ ನಿಮ್ ಕೈವಾಡ ಖಂಡಿತ ಇದೆ. ವಾಟ್ ಆರ್ ಯು ಟಾಕಿಂಗ್? ಏನ್ ಹೇಳ್ತಿದ್ಯಾ ನೀನು? ನಾವು ಒಪ್ಕೊಳ್ಳಿ, ಆ ಕರೀಂನ ನಮ್ ಜೊತೆ ಕ್ಲೋಸ್ ಆಗೋದಕ್ಕೆ ಕಳ್ಸಿದ್ದು ನೀವೇ ತಾನೆ. ಹಂಗೆ ನಮ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದು ನೀವೇ ತಾನೆ. ಸಾಲದಕ್ಕೆ ನಮ್ಮ ಅಕ್ಕನ ಚಾಕು ಹಾಕ್ಸಿದ್ದು ನೀವೇ ತಾನೆ. ಅವತ್ತು ಮನೇಲಿ ಯಾರು ಇಲ್ದೇ ಇರೋ ತರ ದಾರಿ ತಪ್ಪಿಸಿ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಲಾಕ್ ಮಾಡಿದ್ದು ನೀವೇ ತಾನೆ. ನನ್ ಗಂಡನ್ಗೆ ನನ್ ಬಣ್ಣದ ಬಗ್ಗೆ ಗೊತ್ತಾಗೋದಿಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಮಾಡ್ಸಿದ್ದು ನೀವೇ ತಾನೆ. ಒಪ್ಕೊಳ್ಳಿ, ನಿಜ ಒಪ್ಕೊಳ್ಳಿ. ಹೌದು, ನಾನೇ. ಎಲ್ಲಾನು ಮಾಡಿಸಿದ್ದು ನಾನೇ ನಾನೇ ನಾನೇ. ಏನಂದ್ರೆ ನನಗೂ ಕಣ್ಣ ಮುಚ್ಚಲೆ ಆಡಿ ಆಡಿ ಸಾಕಾಗಿ ಹೋಗಿದೆ. ಹೌದು ಕಣೆ, ನಾನೇ ಕರೀಮಿಗೆ ಹೇಳಿ ಇದನ್ನೆಲ್ಲ ಮಾಡಿಸಿದ್ದು. ಏನೇ ಮಾಡ್ಕೋತೀಯ ನೀನು? ನಿಮ್ಮಿಬ್ರನ್ನು ದೂರ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ರೂಪನ್ಗೆ ಚಾಕು ಹಾಕ್ಸಿದ್ದು ನಾನೇ. ಏನಿವಾಗ? ಚಿಕ್ಕಮ್ಮೋರೆ, ನೀವ್ ನಿಜ ಹೇಳ್ತಿದ್ದೀರಾ? ಏನ್ ಕಾಮಿಡಿ ಪೀಸ ನೀನು? ಇಷ್ಟೊತ್ತು ನಿಜ ಒಪ್ಕೊಳ್ಳಿ ಅಂತಿದ್ದೆ. ಇವಾಗ ಹೌದು ನಾನೇ ಮಾಡ್ಸಿದ್ದು ಅಂತ ಒಪ್ಕೊಂಡ್ರೆ ಬಾಯ್ ಬಿಡ್ತಾ ಇದೀಯ. ಯಾಕೆ? ನಾನು ಹೇಳಿದ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ವಾ? ಭಜರಂಗಿ ಬಾಸು, ನನಗ್ ಬರ್ತಾ ಇರೋ ಕೋಪಕ್ಕೆ ಯಾವ್ದಾದ್ರು ಗೋಡೆಗೆ ತಲೆ ಚಚ್ಕೊಳ್ಳೋಣ ಅಂತ ಅನಿಸ್ತಿದೆ. ಗೋಡೆ ತಲೆ ತೆಚ್ಕೊಂಡ್ರೆ ಬುರ್ಡೆ ಓಪನ್ ಆಗುತ್ತೆ, ಕೋಮಾಗ ಹೋಗ್ತೀರಾ ಅಷ್ಟೇ. ಈ ಟೆನ್ಷನ್ಗಿನ್ನ ಕೋಮಾಗ ಹೋಗೋದೇ ಎಷ್ಟೋ ವಾಸಿ. ಭಜರಂಗಿ ಬಾಸು, ಪ್ರೀತಿ ಮಾಡಿದ್ಮೇಲೆ ಈ ಟೆನ್ಷನ್ ಎಲ್ಲ ಕಾಮನ್. ಅದಕ್ಕೆ ಏನೋ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಡೋದ್ರ ಹೆಂಗೆ? ಈ ರೀತಿ ಇಲ್ಲಿ ನಿಂತ್ಕೊಂಡು ಹೇಳೋದು ತುಂಬಾ ಈಸಿ. ಅದೇ ಬಾವಿಗೆ ಬಿದ್ಮೇಲೆ ಗೊತ್ತಾಗೋದು ಆಳ ಎಷ್ಟಿದೆ ಅಂತ. ಈಗೇನು ನೀವು ಬಾವಿ ಒಳಗ್ ಬಿದ್ದಿದ್ದೀರಾ ಅಂತ ಹಗ್ಗ ಕೊಟ್ಟು ಮೇಲೆ ಇಳಿಬೇಕಾ, ಇಲ್ಲ ಮಣ್ಣಾಕಿ ಮುಚ್ಚಾಕ್ಬೇಕಾ? ಈಗ ಆ ಹುಡುಗಿನ ಪ್ರೀತಿ ಮಾಡಿದ್ಮೇಲೆ ಆ ಹುಡುಗಿ ನನ್ನನ್ನ ಮದುವೆ ಆಗು ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ತಪ್ಪು ಎಲ್ಲೂ ಹೇಳಿದೆ, ಆದ್ರೆ ಈ ಪ್ರೀತಿ ವಿಚಾರ ದತ್ತಂಗ್ ಹೇಳ್ಬೇಕಲ್ಲ, ಅಲ್ಲೆಲ್ಲ ಇರೋದು. ಅಯ್ಯೋ ಅಷ್ಟೇ ತಾನೇ, ಹೇಳ್ಬಿಡಿ. ಹೇಳ್ಬಿಡಿ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ, ನಿಜವಾಗ್ಲೂ ಸುಲಭವಾಗಿದೆಯಾ? ಸುಲಭ ಏನಿಲ್ಲ. ನೀವು ದತ್ತ ಬೈಗಿ ವಿಚಾರ ಹೇಳಿದ್ರೆ ಹಬ್ಬ ಅಂದ್ರೆ ಒಂದೆರಡೇಟ್ ಹೊಡಿಬೋದು. ತಪ್ಪಾಯ್ತು ಅಂತ ಕಾಲು ಹಿಡ್ಕೊಂಡ್ರಾಯ್ತು. ದತ್ತ ನನಗೆ ಹೊಡೆದು ಪರವಾಗಿಲ್ಲ ಸೈಲೆಂಟ್, ಆದ್ರೆ ನಿಮ್ ತಂಗಿ ಮೇಲೆ ಕಣ್ಣಾಕಿದ್ದಾನೆ ಅಂತ ನನ್ನ ದೂರ ಮಾಡ್ಬಿಟ್ರೆ? ಈ ಕಡೆ ನೋಡಿದ್ರೆ ನೇತ್ರ ಮದುವೆ ವಿಚಾರ ಮಾತಾಡು ಅಂತ ತಲೆ ತಿಂತಿದ್ದಾಳೆ. ಒಟ್ನಲ್ಲಿ ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನೋಡಿ ಬಸ್ಸು, ನೇತ್ರಮ್ಮ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ.
ಈಗ ಹೇಗಿದ್ರು ದತ್ತಾಬಾಯಿ ಮತ್ತೆ ದೃಷ್ಟಿ ಲವ್ ಸ್ಟೋರಿ ಸಕ್ಸಸ್ ಆಗಿದೆ. ಅವರು ಖುಷಿಯಲ್ಲಿದ್ದಾರೆ. ಇದೇ ಖುಷಿಲಿ ನಿಮ್ ವಿಚಾರನು ಹೇಳ್ಬಿಡಿ. ಏನೋ ಸೈಲೆಂಟ್, ನಿನಗೂ ನನ್ನ ಮನಸ್ಥಿತಿ ಅರ್ಥ ಆಗಲ್ವೇನೋ? ನೀನು ಆ ನೇತ್ರನ್ ಥರನೇ ಆಡ್ತಿದ್ಯಾ. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ. ನೋಡ್ ಸೈಲೆಂಟ್, ನೀನ್ ಸುಮ್ಮನೆ ಇದ್ಬಿಡು, ಇನ್ನೂ ಹೆದರ್ಸ್ಬೇಡ. ಅಯ್ಯ, ಈ ಮನೆಯವ್ರಿಗೆ ಅಡ್ವೈಸ್ ಕೊಡೋದು ಒಂದೇ, ಒಂದ್ ದೊಡ್ಡ ಬಂಡೆಗೆ ತಲೆ ಚೆಚ್ಕೊಡೋದು ಒಂದೇ. ನನ್ನ ಮಾತು ಯಾರು ಕೇಳೋದೇ ಇಲ್ಲ ಅಂತಾರೆ. ಇನ್ನು ಬೇಜಾನ್ ಸತ್ಯಗಳಿದೆ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ದತ್ತುನ ಕೊಲ್ಲೋದಿಕ್ಕೆ ನಾನ್ ಮಾಡಿರೋ ಪ್ರಯತ್ನ 1 2 100 ಪ್ರಯತ್ನ ಮಾಡಿದೀನಿ ಕಣೆ. ಒಂದು ವರ್ಕ್ ಆಗ್ಲಿಲ್ಲ, ಎಲ್ಲ ಫೇಲ್ ಆಯ್ತು. ಛೇ, ಕೊನೆಗೆ ಡಿಸೈಡ್ ಮಾಡಿದೆ, ಇವನನ್ನ ದೈಹಿಕವಾಗಿ ಕೊಂದ್ರೆ ಒಂದೇ ಸಲ ಸತ್ತು ಹೋಗ್ತಾನೆ, ಮಾನಸಿಕವಾಗಿ ಕೊಲ್ಬೇಕು ಅಂತ. ಅದಕ್ಕೆ ಅವನ್ ತುಂಬಾ ಪ್ರೀತಿಸೋ ನಿನ್ ಬಣ್ಣನ ಬಯಲ್ ಮಾಡ್ದೆ. ನಿನ್ ಸತ್ಯ ಮುಚ್ಚಿಟ್ಟಿದ್ಯಾ ಅಂತ ಗೊತ್ತಾದ್ರೆ ಅವನು ಬಾಯ್ ಬಡ್ಕೋತಾನೆ, ಪಾಗಲ್ ಪ್ರೇಮಿ ಆಗ್ತಾನೆ, ಕುಡ್ದು ಬೀದಿಲ್ ಬಿದ್ದಿರ್ತಾನೆ ಅಂತ ಅನ್ಕೊಂಡಿದ್ದೆ. ದರಿದ್ರದವನು ಹೆಣ್ಣನ್ನೇ ನೋಡೇ ಇಲ್ವೇನೋ ಅನ್ನೋ ಹಾಗೆ ನಿನ್ನ ಒಪ್ಕೊಂಡ್ಬಿಟ್ಟ. ಅಷ್ಟು ಸಾಲ್ದು ಅಂತ ನಿನ್ನ ಮನೆಗೂ ಸೇರಿಸ್ಕೊಂಡ. ಎಷ್ಟು ಕುದೀತಿದೆ ಗೊತ್ತಾ ನನ್ ರಕ್ತ, ಎಷ್ಟು ಕುದೀತಿದೆ ಗೊತ್ತಾ? ನನಗೂ ನೀನು ದತ್ತುಯಿಂದ ದೂರ ಆಗ್ಬೇಕಿತ್ತು. ಮುಂಚಿನ ತರ ಮನೆ ಮುಸ್ರೆ ತೊಳಿಬೇಕಿತ್ತು. ಫುಟ್ಪಾತಲ್ಲಿ ಭಿಕ್ಷೆ ಬೇಡ್ಬೇಕಾಗಿತ್ತು. ಚಿಕ್ಕಮ್ಮೋರೆ, ನನ್ ಮೇಲ್ ಇಷ್ಟೊಂದು ವಿಷ ಕಾರ್ತಿದ್ದೀರಲ್ಲ, ಏನ್ ಅನ್ಯಾಯ ಮಾಡಿದೆ ನಿಮ್ಗೆ? ನಿನ್ ತಮ್ಮನ್ ಹೆಂಡತಿ ಅಂತಾನು ನೋಡ್ದೆ ನನ್ಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಯಾವನೇ ನನ್ ತಮ್ಮ? ನಾನು ಅವನ ತಮ್ಮ ಅಂತ ಒಪ್ಕೊಂಡೇ ಇಲ್ಲ. ಅವನ್ ನನಗ್ ತಮ್ಮ ಅಲ್ಲ ಅಂದ್ಮೇಲೆ ನೀನ್ ಯಾವಳೆ ನನ್ಗೆ? ನನಗೂ ನಿನಗೂ ದುಶ್ಮನಿನೇ ಇರ್ಲಿಲ್ಲ. ದುಶ್ಮನಿ ಶುರು ಆಗಿದ್ದೆ ನೀನ್ ದತ್ತು ಲೈಫಲ್ಲಿ ಬಂದ್ಮೇಲಿಂದ. ನನ್ ಶತ್ರು ಮೇಲೆ ನನ್ ಕತ್ತಿ ಬೀಸ್ತಾನೆ ಇರ್ತೀನಿ. ಅವನ್ ಮೇಲೆ ಕತ್ತಿ ಬೀಸ್ತೀನಿ ಅಂದ್ಮೇಲೆ ಅವನನ್ನ ತಬ್ಕೊಂಡಿರೋ ಬಳ್ಳಿಗೂ ತೊಂದ್ರೆ ಆಗೋದು ಸಹಜ ಅಲ್ವಾ? ನನ್ ಗಂಡನ್ಗೆ ಏನಾಗೋದಿಕ್ಕೂ ನಾನ್ ಬಿಡಲ್ಲ. ಹೇಯ್, ಬಿಡೋದಕ್ಕೂ ಬಿಡದೆ ಇರೋದಕ್ಕೂ ನೀನ್ ಯಾವಳೆ? ನಾನೇನ್ ಕೋಳಿನ್ ಕೇಳಿ ಖಾರ ಅರಿಯಲ್ಲ. ಮಸಾಲೆ ಆಲ್ರೆಡಿ ರೆಡಿ ಆಗಿದೆ. ಅವ್ನ್ ನನ್ ಕೈಗೆ ಸಿಗ್ಲಿ, ಹಿಡಿದು ಕತ್ತರಿಸಿ ಮಸಾಲೆ ತುಂಬೋದೊಂದೇ ಬಾಕಿ. ನನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್ನ ಮುಟ್ಟೋದು ಅಷ್ಟ್ ಸುಲಭ ಅಲ್ಲ. ಯೋರ್ ರೈಟ್, ದತ್ತು ಮುಟ್ಟೋದು ಹೊರಗಡೆ ಅವ್ರಿಗೆ ಅಷ್ಟು ಸುಲಭ ಅಲ್ಲ, ಆದ್ರೆ ನನಗೆ ತುಂಬಾ ಈಸಿ. ಯಾಕೆಂದ್ರೆ ನನ್ನ ಹತ್ರ ಸೆಂಟಿಮೆಂಟ್ ಅನ್ನೋ ಆಯುಧ ಇದೆ, ಅಕ್ಕ ಅನ್ನೋ ಅಸ್ತ್ರ ಇದೆ. ಆ ಅಸ್ತ್ರನೇ ಇಟ್ಕೊಂಡು ಅವನಿಗೆ ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲಸ ಮಾಡಿ ಮುಗಿಸ್ತೀನಿ.